ಬಂದಿದ್ದು. ನನ್ನ ಜೊತೆ ಬಂದವನು ಒಬ್ಬ ಕಳ್ಳ. ಆಗಿರ್ತಾರೆ ಎಲ್ಲಿ ಅಂತಂದ್ರೆ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ. ನಾನು ನಿಮ್ಮ ರೈನರ್. RF ಏನಾಯ್ತು ಅಂತಂದ್ರೆ ನನ್ನ ಕಣ್ ಮುಂದೆನೆ ಕಳ್ತನ. ನಾನು ಇದುವರೆಗೂ ನಾನು ಕನ್ಸರ್ ಕೂಡ ಅನ್ಕೊಂಡಿದ್ದಿಲ್ಲ ಇಂಥ ಕಂಟೆಂಟ್ ಸಿಗುತ್ತೆ ಅಂತ. ನಿಮ್ಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಏನಾಯ್ತು ಎಲ್ಲಾನು ನಾನು ಪ್ರತಿಯೊಂದು ವಿಷಯನೂ ಒಂದೊಂದಾಗಿ ಹೇಳ್ಕೊಂಡು ಹೋಗೋಣ. ನೀವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಅದಕ್ಕೆ ಮುಂಚೆ ಸೀನರಿ ಮುಂಚೆ ಏನಾಯ್ತು ಅಂತ ನಾನು ಹೇಳ್ಬಿಡ್ತೀನಿ. ನಮ್ಮ ತಮ್ಮನ ಪಿಕಪ್ ಮಾಡ್ಕೊಂಡ್ ಬರ್ಬೇಕಂತ ನಾನು ಬೆಳೆಕಳಿಗೆ ಹೋಗಿದ್ದೆ. ಅದ್ರ ಜೊತೆಗೆ ಅವ್ರ ಫ್ರೆಂಡು ಮಂಜಾನ್ಗೂ ಬಂದಿದ್ದೆ. ನಮ್ಮ ಫ್ರೆಂಡು ಜೊತೆಗೆ ನಾವೆಲ್ಲ ಹೋಗಿ ಜಿಂಜಟಿ ಹತ್ರ ಟೀ ಕುಡ್ಕೊಂಡು ಹಂಗೆ ಕರ್ನಾಟಕ ಬ್ಯಾಂಕ್ ಹತ್ರ ಗಾಡಿ ನಿಲ್ಸ್ಬಿಟ್ಟು ತಾವರೆಕೆರೆಗೆ ಹೋಗಿ ಗಣೇಶ ತರಬೇಕು ಅಂತ ಪ್ಲಾನ್. ನಮ್ಮ ತಮ್ಮ ಮತ್ತೆ ನಮ್ಮ ಫ್ರೆಂಡ್ ಇಬ್ರು ಮುಂದೆ ಹೋಗ್ತಿದ್ರು. ನಾನು ಅವ್ರ ಹಿಂದೆ ವಿಡಿಯೋ ಮಾಡ್ಕೊಂಡು ಹಂಗೆ ಬರ್ತಾ ಇದ್ದೆ. ವಿಡಿಯೋ ಮಾಡ್ಕೊಂಡ್ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಅವರಿಬ್ರು ಗಾಡಿನಲ್ಲಿ ಹತ್ತಿದ್ರು. ಸ್ವಲ್ಪ ಮುಂದೆ ಆಗ್ತಿದ್ದಂಗೆ ಮತ್ತೆ ಇನ್ನೊಬ್ಬ ನನ್ನ ಹತ್ರ ಬಂದು, ಬ್ರೋ ಈ ತರ ಗಾಡಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ, ನಡೀರಿ ಬ್ರೋ ಬೇಗ ಅಂತ ಹೇಳ್ದ. ಸರಿ ಆಯ್ತು ಹತ್ತಿ ಬ್ರೋ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸ್ಪೀಡ್ ಆಗಿ ರೇಸ್ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಕೇಳಿದೆ ಯಾವ ಗಾಡಿ ಹೆಂಗಾಯ್ತು ಅಂತ ಎಲ್ಲ ಕೇಳ್ಬೇಕಾದ್ರೆ ಎಲ್ಲ ಹೇಳ್ತಿದ್ದ. ಅದ್ ಮುಂದೆ ಹೋದ್ಮೇಲೆ ನಾನು ಕಟ್ ಮಾಡ್ಬಿಟ್ಟೆ. ಯಾಕಂತಂದ್ರೆ ಗಾಡಿ ಮುಖ್ಯ, ಮತ್ತೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡ್ಬಿಟ್ಟು ಹಂಗೆ ಗಾಡಿ ಮೂವ್ ಮಾಡ್ಕೊಂಡು ಹೋಗ್ತಿದ್ದೆ. ಅವಾಗ ಅವನ ಹತ್ರ ಕೇಳಿದ್ದೆ ಏನಂತಂದ್ರೆ, ಅವ್ರಿಗೆ ಫೋನ್ ಮಾಡಕ್ ಕೇಳಿದೆ. ಯಾಕಂದ್ರೆ ಕರ್ನಾಟಕ ಬ್ಯಾಂಕ್ ಹತ್ರ ಇನ್ನೊಬ್ರು ಹತ್ತಿದ್ರಲ್ಲ ನನ್ನ ಫ್ರೆಂಡ್ ಹತ್ರ. ಸೊ ಅವ್ರು ಫೋನ್ ಮಾಡಕ್ ಕೇಳಿದೆ. ಅವ್ರ ಗಾಡಿಲೇ ಇದೆ ಬ್ರೋ, ಮಿಸ್ ಆಗೋಯ್ತು ಅಂತ ಹೇಳ್ದ. ಸರಿ ಆಯ್ತು ಬಿಡಿ ಅಂತಂಗೆ ಕೇಳಿದೆ, ಯಾವ ಏರಿಯಾ ನೀವು? ಇಲ್ಲ ಬಿಳೆಕಲಿನಿಲ್ಲ, ಈ ಜಾಗ ಎಲ್ಲ ಗೊತ್ತಿರೋದೆ ನಮ್ಗೆ ಅಂತ ಹೇಳ್ಬಿಟ್ಟು ಹಂಗೆ ಮೂವ್ ಆಗ್ತಿದ್ವಿ. ನಂಗೆ ಟೈಮ್ ಆಗ್ತಿದೆ. ಯಾಕಂದ್ರೆ ಅವ್ನು ಇಟ್ಕೊಂಡು ನನ್ನ ಮೇಲೆ ಮೈ ಮೇಲೆ ಬೀಳ್ತಾ ಇದ್ದ. ನನಗೆ ಒಂದ್ ರೀತಿಯಲ್ಲಿ ನಾನು ಗಾಡಿ ಓಡಿಸ್ತಿದ್ದೀನಿ ಅಂತಂದ್ಮೇಲೆ ನನ್ ಮೇಲೆ ಮುಂದೆ ಹಿಂಗ್ ಬಂದು ಒಂದ್ ರೀತಿಯಲ್ಲಿ ಅನ್ಕಂಫರ್ಟಬಲ್ ಫೀಲು. ಅವ್ನ ಮುಖ ನೋಡ್ತಿದ್ದನ್ನೇ ಒಂಥರ ಕಂಫರ್ಟಬಲ್ ಇರ್ತಿದ್ದಿಲ್ಲ. ಮುಂದೆ ಬೀಳ್ತಾ ಇದ್ದ. ಏನೋ ಮಾಡೋ ಒಂಥರ ನನ್ಗೆ ಅನಿಸ್ತಾ ಇತ್ತು. ಹಂಗೆ ಮುಂದೆ ಹೋಗಿದ ತಕ್ಷಣ ನಾನು ಹೇಳಿದೆ, ಈ ತರ ಟೈಮ್ ಆಗ್ತಿದೆ ಬ್ರೋ, ನಾನು ಹೋಗ್ತೀನಿ ಅಂತಂದೆ. ಸರ್ ಇಟ್ಕೊಂಡು ಕರ್ನಾಟಕ ಬ್ಯಾಂಕ್ ಹತ್ರ ಮತ್ತೆ ವಾಪಸ್ ಹೋಗೋಣ ಅಂತ ನಾನಂದೆ. ಅವ್ನು ಇಟ್ಕೊಂಡು ಬೇಡ ಬ್ರೋ, ಇಲ್ಲ ಬಿಟ್ಬಿಡಿ, ನಾನು ನಮ್ಮ ಫ್ರೆಂಡ್ ಫೋನ್ ಮಾಡಿ ಗಾಡಿ ಕಲೆಕ್ಟ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ. ಇಲ್ಲ ಆದ್ರೂ ಕಂಡಿಡಿದ್ ಬಿಡ್ತೀವಿ, GPS ಇಟ್ಟಿದೀವಿ ಗಾಡಿಲಿ ಅಂತಂದ. ಸರಿ ಆಯ್ತು, GPS ಇಟ್ಟಿದಾರಲ್ಲ ಅನ್ನೋ ಧೈರ್ಯದಲ್ಲಿ ನಾನು ಏನಂತಂದೆ, ಸರಿ ಆಯ್ತು ನಡೀರಿ ಬ್ರೋ, ನಾನು ಬಿಟ್ಬಿಟ್ಟು ಹೋಗ್ತೀನಿ, ನೀವು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತಂದೆ. ಕೊಂಡು ಈ ತರ ಫೋನ್ ಕೊಡಿ ಬ್ರೋ, ನನ್ನ ಫ್ರೆಂಡ್ ಫೋನ್ ಮಾಡ್ತೀನಿ ಅಂತಂದ. ಸರಿ ಆಯ್ತು ಅಂತ ಫೋನ್ ಕೈಯಲ್ಲಿ ಇಟ್ಕೊಂಡಿದ್ದ ಅವನು. ನಂಬರ್ ಡಯಲ್ ಮಾಡಕ್ ಹೋಗ್ತಾನೆ ಇಲ್ಲ. ಅವನು ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿದ್ದಾನೆ, ಇವಾಗ ಮಾಡ್ಲಾ ಬೇಡ ಅಂತ. ಲಿಟ್ರಲಿ ಮತ್ತೆ ಅಲ್ಲಿರೋರ್ಗಾದ್ರು ಫೋನ್ ಮಾಡಿ ಅಂತಂದೆ. ಇಲ್ಲ ಅವ್ನು ಮಾಡೋ ತರ ಕಾಣ್ತಿಲ್ಲ. ಯೋಚನೆ ಮಾಡ್ಕೊಂಡು ಫೋನ್ ಅನ್ನೋ ತರ ನಂಗೆ ಅನಿಸ್ತು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಸರಿ ಫೋನ್ ಕೊಡಿ ಅಂತ ನಾನು ಹಂಗೆ ಡೈರೆಕ್ಟ್ ಕೈಯಿಂದ ಕಿತ್ಸ್ಕೊಬಿಟ್ಟು ಜಾಬ್ ಇಟ್ಕೊಂಡು ಹಂಗೆ ಕರ್ಕೊಂಡೋಗಿ ಮೆಗಾ ಸಿಟಿ ಹತ್ರ ಬಿಟ್ಟು ನಾನು ಹೊರಟೆ. ನಾನು ಲಿಟ್ರಲಿ ಅಲ್ಲಿ ಕರ್ನಾಟಕ ಬ್ಯಾಂಕ್ ಹತ್ರ ಬಿಡ್ತೀನಿ ಅಂತಂದ್ರು, ಬೇಡ ನಾನು ಫ್ರೆಂಡ್ಗೆ ಫೋನ್ ಮಾಡಿ ನಾನು ಹೋಗ್ತೀನಿ ಅಂತಂದ. ಈ ಡೈರೆಕ್ಟ್ ಕರ್ನಾಟಕ ಬ್ಯಾಂಕ್ ಹತ್ರ ಬಂದೆ. ಅದ್ಮೇಲೆ ಏನಾಯ್ತು ಅಂತ ನೀವು ನೋಡಿ. ಇವಾಗ ನಾವು ಎಲ್ಲಿ ಹೋಗ್ತಿದೀವಿ ಅಂತಂದ್ರೆ ಗಣೇಶ ತರಕ್ಕೆ ಹೋಗ್ತಾ ಇದೀವಿ. ಆಲ್ರೆಡಿ ನಿಮ್ಗೆಲ್ಲ ಇನ್ಫಾರ್ಮ್ ಮಾಡ್ದಂಗೆ ಇವಾಗ ಗಣೇಶ ತರಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಎಷ್ಟು ಆಯಿತು ಅಂತಂತಂದರೆ 5:10 ಆಯ್ತು ಈಗ ಟೈಮು. ಗಾಡಿ ಅಲ್ಲಿ ಒಂದು ಊರು ನಿಲ್ಲಿಸ್ಬಿಟ್ಟು ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ತಾವರೆಕೆರೆಯಲ್ಲಿ ಗಣೇಶ ತೊಗೊಂಡು ಮನೆಗೆ ಹೋಗ್ಬೇಕು ಈಗ. ಸೊ ಇವತ್ತು ಇನ್ನೊಬ್ಬರು ಹೊಸದಾಗಿ ಪರಿಚಯ ಆಗಿರ್ತಾರೆ. ಎಲ್ಲಿ ಅಂತಂದರೆ ಏನಾಯಿತು, ಯಾಕೆ ಇವಾಗ ಓಡ್ತವ್ರು ಅರ್ಥ ಆಗ್ತಿಲ್ವಲ್ಲ. ಅತ್ತೆ ಹೊಡಿ ಬ್ರೋ, ಗಾಡಿ ಎತ್ಕೊಂಡು ಹೋಗ್ಬಿಟ್ರಾ? ಹೆಂಗೆ? ಬೀಗ ಬಿಟ್ಬಿಟ್ಟು ಸೈಕಲ್ ಗಾಡಿ ಬೀಗ ಆಯ್ತಾ? ಯಾವ ಗಾಡಿ? ATM ಹೋಗಿದ್ವಿ 2 ನಿಮಿಷ ಬ್ರೋ. ಏನು ಬ್ಲಾಕ್ ಮಾಡ್ತಿದ್ದೀರಾ? ವಿಡಿಯೋ ಮಾಡ್ಕೊಂಡು ಬರ್ತಿದ್ದೆ ನಾ. ಗಣೇಶ ತಗೊಂಡ್ಬರ. ಎಲ್ಲಿ ಅವರೆಲ್ಲ ಹೋದ್ರು? ನಮ್ಮ ಜೊತೆ ಬಂದಿದ್ರಲ್ಲ, ನಿಮ್ಮ ಜೊತೆ ಇನ್ನೊಬ್ರು. ಯಾವ ಕಲರ್ ಬ್ರೋ? ವೈಟ್ ಕಲರ್ ಬ್ರೋ. ಜಸ್ಟ್ ಇವಾಗ ಇದೇ ಸ್ಪಾಟ್ನಲ್ಲಿ ಕಳ್ತನ ಆಯಿತು. ಇವಾಗ ನನ್ನ ವೀಡಿಯೋನಲ್ಲಿ ರೆಕಾರ್ಡ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ಲಿ ವೀಡಿಯೋ ರೆಕಾರ್ಡ್ ಆಗಿದೆ. ಅವ್ರ ತಮ್ಮ ಬಂದು ನನ್ನ ಜೊತೆನೇ ಗಾಡೀಲಿ ಬಂದ್ರಲ್ಲ, ಅವ್ರನ್ನ ಇವಾಗ ವೇಗಾ ಸಿಟಿ ಹತ್ರ ಬಿಟ್ಬಿಟ್ಟು ಬಂದೆ. ಯಾಕಂತಂದರೆ ನನ್ನ ಗಾಡಿ ತುಂಬ ಹೊತ್ತು ಹುಡುಕಿದ್ವಿ, ಸಿಕ್ಕಿಲ್ಲ. ಅದಕ್ಕಂತ ಹೇಳ್ಬಿಟ್ಟು ನಾವು ಇವಾಗ ವೇಗಾ ಸಿಟಿ ಹತ್ರ ಅವ್ರನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಅವ್ರ ತಮ್ಮನಲ್ಲಿ ಬಿಟ್ಬಿಟ್ಟು ಬಂದ್ವಲ್ಲ, ಇವಾಗ ಅವ್ರ ಅಣ್ಣ ಹೊರಗಡೆ ಇದ್ದಾರೆ ಅಂತ ಹೇಳಿದ್ರು. ನಾವು ಒಂದ್ಸಲ ಹೊರಡೆ ನೋಡ್ಕೊಂಡು ಬರೋಣ ಹೆಂಗೆ ಇದೆ. ಅವ್ರಿದ್ದರೆ ಮಾತಾಡ್ಸ್ಕೊಂಡು ಹೆಂಗೆ ಸಿಗ್ತಾ ಇಲ್ಲ
CCTV ಬಗ್ಗೆ ಕೇಳೋಣ, ಇಲ್ಲ ಅಂತಂದ್ರೆ ನಾವು ಸುಮ್ಮನೆ ಹಂಗೆ ವಾಪಸ್ ಹೊಡೆ ಹೋಗಿದ್ವಿ. ಈ ಸ್ವಲ್ಪ ಹೊತ್ತು ಈಚೆ ವೆಯ್ಟ್ ಮಾಡಿ ಅಂತಂದು, ಸರಿ ಈಚೆ ಬಂದ್ವಿ. ನಿಮ್ಮ ತಮ್ಮನ್ನ ಅಲ್ಲಿ ವೇಗಾ ಸಿಟಿ ಆಪೋಸಿಟ್ ಅಲ್ಲಿ ಬಿಟ್ಟಿದೀನಿ ಅಂತ ಇಟ್ಕೊಂಡು, ಇಲ್ಲ ಬ್ರೋ ನಾವು ಒಬ್ನೇ ಬಂದಿದ್ದು ಅಂತಂದು. ಏನು ಮೂವಿನಲ್ಲಿ ಬರ್ತದಲ್ಲ ಇಷ್ಟು ಶಾಕೆ ಆಗೋಯ್ತು. ಒಂದೇ ಸೆಕೆಂಡ್ ಬ್ರೋ, ಖಾಲಿ ಇತ್ತಲ್ಲ ATM ಅಂತ ಹೇಳ್ಬಿಟ್ಟು ಗಾಡಿ ಕೀ ಅದ್ರಲ್ಲೇ ಇಟ್ಬಿಟ್ಟು ದುಡ್ಡರ ಅಂತ ಹೋಗಿದ್ದೆ ಹೊರಡೆ. ಹಿಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಹಿಂಗೆ ಹೊರಡೆ ಹೋಗೋ ಅಷ್ಟರಲ್ಲಿ ಬಂದವನು ಗಾಡಿ ಕೀ ಹಾಕೊಂಡು ಹೋಗಿಬಿಟ್ಟ ಅಂತಂದ. ಸೊ ಹುಷಾರಾಗಿರಿ, ಇಗ್ನೋರೆನ್ಸ್ ಮಾಡ್ಬೇಡಿ. ಗಾಡಿಲಿ ಇಡೋದ, ಸ್ಟಾರ್ಟ್ ಮಾಡಿದ್ಬಿಟ್ಟು ಹೋಗೋದ ಇಲ್ಲಿ ಮಾಡಕ್ ಹೋಗ್ಬಿಡಿ. ನೋಡಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ಒಂದು ನಿಮಿಷ ಕೂಡ ವೇಟ್ ಮಾಡಿರಲ್ಲ ಅವರು. ಹಿಂಗ್ ಹೋಗ್ತಿದ್ದಂಗೆ ಆನ್ ಮಾಡ್ಕೊಂಡು ಹಂಗೆ ಸ್ವಯ್ಯ ರೈಟು. ಆದಷ್ಟು ನಿಮ್ ಹುಷಾರಲ್ಲಿ ನೀವಿರಿ ಅಂತ ಹೇಳಿದೆ. ಯಾಕಂದ್ರೆ ₹1 ಕಷ್ಟಪಟ್ಟು ನಾವು ತಗೊಂಡಿರ್ತೀವಿ. ಮತ್ತೆ ನಮ್ಮ ಫ್ರೆಂಡ್ ರೀಸೆಂಟ್ ಆಗಿ ಇದೇ ವಿಡಿಯೋ ಮಾಡೋಣ ಅಂತಿದ್ದೆ, ಬಟ್ ಲೈವ್ ಇನ್ಸಿಡೆಂಟ್ ಒಂದು ಮತ್ತೆ ನಮ್ಮ ಫ್ರೆಂಡ್ದೊಂದು. ನಮ್ಮ ಫ್ರೆಂಡ್ ಏನಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡೇ ಹೇಳ್ತೇನೆ, ಬನ್ನಿ ಕೇಳೋಣ ಈಗ. ಇವನೇ ಮಂಜಾ ಅಂತ. ಸೊ ಇದೊಂದು ರೀತಿಯಲ್ಲಿ ಕಾಮಿಡಿಯಾಗಿ ಹೋಗ್ತಿದ್ರು, ಒಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಸೀರಿಯಸ್ ಆದಂತ ವಿಷಯ. ಅದು ನಮೀಗ ಮಂಜಾ ಇದೇನಾಯ್ತು ಅಂದ್ರೆ, ನಾನು ಮನೆ ಹತ್ರ ನೈಟು 27 ನೈಟಲ್ಲಿ ಮನೆ ಹತ್ರ ಪಾರ್ಕ್ ಮಾಡಿದ್ದೆ 11 o'clock ಟೈಮಲ್ಲಿ ಮಾಡಿ ಸೈಡ್ ಲಾಕೆಲ್ಲ ಮಲ್ಕೊಂಡಿದ್ದೆ ಹೋಗ್ಬಿಟ್ಟು. ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಗಾಡಿ ಕಾಣಿಸ್ತಿಲ್ಲ. ಏನು ಮಾಡಿದೆ, ಡೈರೆಕ್ಟಾಗಿ ನಾನು ಯೋಚನೆ ಮಾಡಿದೆ ಗಾಡಿ ಎಲ್ಲಾದ್ರೂ ಬಿಟ್ಟಿದ್ದೀನಿ ಅಂದ್ಬಿಟ್ಟು. ಬಟ್ ನಾನು ಫ್ಲಾಶ್ ಆಗಿದ್ದು ಮನೆ ಹತ್ರನೇ ಬಿಟ್ಟಿರೋದು. ಬಟ್ ಅದಕ್ಕೆ ಏನು ಮಾಡಿದೆ, ಕನ್ಫರ್ಮ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಹೋಗ್ಬಿಟ್ಟು ಮತ್ತೆ ನಮ್ಮ ಮನೆ ಹತ್ರ ಒಂದು ಗಾಡಿ ಇತ್ತಲ್ಲ, ಫಸ್ಟ್ ಅಲ್ಲಿ ನನ್ಗೆ ಡೌಟ್ ಇತ್ತು ಆ ಗಾಡಿ ಮೇಲೆ, ಸೇಮ್ ಗಾಡಿ ನಂದು ಒಂದು. ಸೊ ಎಣ್ಣೆಟಲ್ಲಿ ಅವನ್ನೇ ಮಾಡೋ ನನ್ನ ಗಾಡಿ ತೊಗೊಂಡೋಗಿದೆ ಅಂತ ಅನ್ಕೊಂಡು ನಾನು ಆ ಗಾಡಿ ನಂಬರ್ ಪ್ಲೇಟ್ ತೊಗೊಂಡು ಫೋಟೋ ತೊಗೊಂಡು ಎಲ್ಲ RTO ಹೋದೆ. RTO ಅವ್ನು ಫೋನ್ ಅವಾಗ ಕಲೆಕ್ಟ್ ಮಾಡ್ಕೊಂಡು ಕೇಳಿದೆ. ಫೋನ್ ಮಾಡಿ ಕೇಳಿದ ತಕ್ಷಣ ಈ ಥರ ಗಾಡಿ ಎಣ್ಣೆಟಲ್ಲಿ ನನ್ನ ಗಾಡಿ ತೊಗೊಂಡೋಗಿದ್ದೀರಾ, ನಿಮ್ಮ ಗಾಡಿ ಬಿಟ್ಬಿಟ್ಟಿದ್ದೀರಾ, ಸೊ ನಿಮ್ಮ ಗಾಡಿ ಕಲೆಕ್ಟ್ ಮಾಡ್ಕೊಳ್ಳಿ ಬಂದು ನನ್ನ ಗಾಡಿ ಕೊಟ್ಬಿಡಿ ಅಂತ ಕೇಳಿ. ಇಲ್ಲ ಬ್ರೋ, ನನ್ನ ಗಾಡಿನೂ ಕಳ್ತನ ಇದೆ ಅಂತ ಹೇಳ್ದ. ಅವಾಗ ಫ್ಲಾಶ್ ಆಗಿದ್ದು ಒಬ್ಬನೇ 2 ಗಾಡಿ ಕಳ್ತನ ಮಾಡಿದಾನಂತ. ನಾನು ವಿಚಾರಿಸಿದೆ ಪೊಲೀಸ್ ಸ್ಟೇಷನ್ ಕರೆದೆ. ಅವ್ನು ಕಲೆಕ್ಟ್ ಮಾಡ್ಕೊಂಡು ಹೋದ. ಬಟ್ ಅವ್ನ ಗಾಡಿ ಸಿಕ್ತು, ನನ್ನ ಗಾಡಿ ಸಿಗ್ಲಿಲ್ಲ. ಗಾಡಿ ನಂಬರ್ ಬಂದ್ಬಿಟ್ಟು KA02 KJ 1055 ಗಾಡಿ ನಂಬರು. ಯಾರು ನೋಡಿದ್ರೆ ಕಮೆಂಟ್ ಮಾಡಿ, ಪಕ್ಕದಲ್ಲಿರುವಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ. ಯಾಕಂತಂದ್ರೆ ಈ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತೈತೆ. ಎಷ್ಟು ಹುಷಾರಲ್ಲಿ ಇರ್ತೀರೋ ಅಷ್ಟು ಹುಷಾರಲ್ಲಿರಿ. ಈಕೆ ಆ ಗಾಡಿ ಸಿಗುತ್ತ ಅನ್ನೋ ಹೋಪ್ ಇದೆಯಾ? ಹೋಪು ಇದೆ, ಬಟ್ ಪೊಲೀಸರ ಮೇಲೆ ನಂಬಿಕೆ ಅಷ್ಟೇ ಕಷ್ಟ ಇದೆ, ಜಾಸ್ತಿ ಇಲ್ಲ ಪೊಲೀಸರ ಮೇಲೆ ನಂಬಿಕೆನೆ. ಹೇಳಕ್ ಆಗೋದಿಲ್ಲ. ಅವ್ರು ಏನ್ ಮಾಡಕ್ ಆಗ್ತಾರೆ ಹೇಳಿ? ನಂಬರ್ ಪ್ಲೇಟ್ ಏನ ಚೇಂಜ್ ಮಾಡ್ಕೊಂಡು, ಇಲ್ಲ ಸ್ಟೇಟ್ ಬಿಟ್ ಸ್ಟೇಟ್ ಎಲ್ಲ ಗಾಡಿ ತಗೊಂಡೋಗ್ಬಿಟ್ರು, ಅವರು ಕಂಡು ಹಿಡಿಯಕ್ ಆಗೋದಿಲ್ಲ. ಸೊ ನಿಮ್ಮ ಹುಷಾರಲ್ಲಿ ನೀವಿರಿ. ಯಾಕಂದ್ರೆ ₹1 ಕಷ್ಟಪಟ್ಟು ನೀವು ತಗೊಂಡಿರೋದು, ಅವರಲ್ಲ. ಆದಷ್ಟು ನೀವು ನಿಮ್ಮ ಹುಷಾರಲ್ಲಿರಿ. ಗಾಡಿನ ಆದಷ್ಟು ಸೇಫ್ ಆಗಿ ನೋಡ್ಕೊಳ್ಳಿ. ಆದಷ್ಟು ಏನೋ ಇವ್ರಿಗೆಲ್ಲ ಒಂದ್ ಡೌಟ್ ಏನಿರುತ್ತೆ ಅಂತಂದ್ರೆ, ನಿನ್ ಗಾಡಿ ನೈಟ್ ಅಲ್ಲಿ ಇಟ್ಟಿದ್ಯಲ್ಲ, ಸೈಡ್ ಲಾಕ್ ಹಾಕಿರ್ಲಿಲ್ವಾ ಅಂತ. ಹಾಕಿದ್ದೆ, ನೈಟ್ ಸೈಡ್ ಲಾಕ್ ಹಾಕ್ಬಿಟ್ಟೆ ಮಲ್ಕೊಂಡಿದ್ದೆ ನಾನು ಮನೆಗೆ ಹೋಗ್ಬಿಟ್ಟು. ಮತ್ತೆ ಹೆಂಗ್ ತಗೊಂಡೋಗಿರ್ತಾರೆ? ಅವನು ಅದೇ ಹೇಳಿದ್ನಲ್ಲ, ಅವ್ನು ಬೇರೆ ಗಾಡಿ ಎತ್ಕೊಂಡ್ಬಂದ್ಬಿಟ್ಟು ನಮ್ಮ ಹತ್ರ ಹಾಕೋನೆ. ನನ್ನ ಗಾಡಿ ಚೆನ್ನಾಗಿತ್ತಲ್ಲ, ತಗೊಂಡೋದ ಬೀಗ ಹೇಳ್ತೀರಾ ಅಂತ ನಾನ್ ಕೇಳ್ತೀನಿ. ಮಾಸ್ಟರ್ ಕೀ ಯೂಸ್ ಮಾಡಿರೋದವನು. ಅವ್ರ ಹತ್ರ ಇರುತ್ತಲ್ಲ ಮಾಮೂಲಿ, ಕಳ್ಳರ ಹತ್ರ ಕೀ ಪಂಚ ಇರುತ್ತೆ, ಯಾಕಂದ್ರೆ ಲಾಟ್ ಕೀಗಳು ಇರ್ತವೆ. ಸೊ ಅದರಿಂದಾಗ ಅವ್ನು ಯೂಸ್ ಮಾಡೋನೆ, ವರ್ಕ್ ಆಗ್ಬಿಟ್ಟಿದೆ ಕೀ, ಅದು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆಯ್ತು, ಆದಷ್ಟು ನಿಮ್ಮ ಹುಷಾರಲ್ಲಿರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂತೀನಿ. ನಾವಂತೂ R15 ಆಗ್ಲಿ, ಜಾಕ್ಗಾಗ್ಲಿ, ವಾಲ್ಟರ್ಗಾಗ್ಲಿ ಆದಷ್ಟು ನಾವು ಸೇಫ್ಟಿಯಿಂದಾನೇ ನೋಡ್ಕೊಳ್ಳೋದು. ನೀವು ಒಂದ್ 2,000-3,000ಕ್ಕೆಲ್ಲ GPS ಸಿಗುತ್ತೆ, ಅದನ್ನೇ ಹಾಕ್ಸ್ಬಿಡಿ ಗಾಡಿಗೆ. ಯಾಕಂದ್ರೆ ಗಾಡಿ ಕಳ್ತನ ಆದ್ರೂ ಸಿಕ್ಬಿಡುತ್ತೆ, ಯಾಕಂದ್ರೆ GPS ಹಾಕಿರ್ತೀರಲ್ಲ. ಸೊ ನಿಮ್ಗೆ ಯೂಸ್ ಆಗುತ್ತೆ. ಏನಾದ್ರು ಹೇಳ್ಬೇಕಾ? ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂತೀನಿ. ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ, ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹುಷಾರಾಗಿರಿ. ಬಾಯ್.